ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಈಗ ನಾನು ಹೇಳೋ ಮಾತು ಎಲ್ಲರಿಗೂ ಕೂಡ ಅನ್ವಯಿಸಲ್ಲ. ನನಗೆ ಯಾರು ಆತರ ಮಾತಾಡಿದಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ನನ್ನಂತ ತುಂಬಾ ಜನ ಹೆಣ್ಮಕ್ಳು ಇದನ್ನ ಫೇಸ್ ಮಾಡ್ತಾನೆ ಇದಾರೆ. ಇವತ್ತಿಗೂ ಕೂಡ ಫೇಸ್ ಮಾಡಿರೋರ್ ಗೊತ್ತಿರುತ್ತೆ ಆ ಸಿಚುಯೇಷನ್ ಏನು ಅಂತ. ಅವ್ರಿಗೆ ನನ್ನಿಂದ ಏನ್ ತೊಂದರೆ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಮನೇಲಿ ಏನಾದ್ರು ನಾನು ಊಟ ಮಾಡ್ತಿದ್ದೀನಾ, ಅಥವಾ ಅವರು ನನ್ನ ಕರ್ಕೊಂಡೋಗಿ ಏನಾದ್ರು ಸಾಕಿದಾರ, ಅಥವಾ ನನ್ನ ಆರೋಗ್ಯ ಕ್ಷೇಮ ಎಲ್ಲ ನೋಡ್ಕೊಂಡಿದಾರ, ಒಂದಂತೂ ಅರ್ಥ ಆಗ್ತಿಲ್ಲ. ಅವ್ರಿಗೆ ಯಾವ ರೈಟ್ಸ್ ಕೊಟ್ಟಿದೀನಿ ಅಂತ ಅನ್ಬಿಟ್ಟು ಅವ್ರು ಇಷ್ಟ ಬಂದಂಗೆಲ್ಲ ಮಾತಾಡ್ತಾರೆ ಅಂತ. ನನ್ ಗಂಡನ್ಗೆ ತೊಂದ್ರೆ ಆಯ್ತಾ ಇಲ್ಲ, ನಾನ್ ದಪ್ಪ ಇರೋದು, ಆದ್ರೆ ನೋಡೋ ಜನಗಳಿಗೆ ತೊಂದ್ರೆ ಆಗ್ತಿದೆ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ನನ್ನ ಲೈಫ್ ಸ್ಟೈಲು. ನಾನು ಯಾವ ರೀತಿ ಬೇಕಾದ್ರೂ ನಾನು ಲೀಡ್ ಮಾಡ್ತೀನಿ. ನನ್ಗೆ ಇಷ್ಟ ಬಂದಂಗ ನಾನು ಸಣ್ಣನೂ ಆಗ್ಬೋದು, ನನ್ ಇಷ್ಟ ಬಂದಂಗ ನಾನು ದಪ್ಪನೂ ಕೂಡ ಆಗ್ಬೋದು. ನನಗೂ ಕೂಡ ತೊಂದ್ರೆ ಆಗ್ತಿಲ್ಲ ನಾನು ಈ ರೀತಿ ಇರೋದು. ಅದು ನನ್ ದೇಹ, ನನ್ ಜೀವನ, ನನ್ ಬೇಕು. ಅದನ್ನ ಕಟ್ಕೊಂಡ್ ನಿಮ್ಗೆ ಏನಾಗ್ಬೇಕು, ನಿಮ್ದನ್ನ ನೀವ್ ಫಸ್ಟ್ ಯೋಚನೆ ಮಾಡಿ. ಕೆಲವೊಂದಷ್ಟು ಜನ ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಏನೋ ಇವರೇ ಎತ್ತಿ ಒತ್ತಿ ಸಾಕಿರೋ ರೀತಿಲಿ ಮಾತಾಡ್ತಾರೆ. ಸಾಕಿರೋರು ಕೂಡ ಒಂದು ದಿನ ಆತರ ಮಾತಾಡಲ್ಲ. ಮತ್ತೆ ಸಣ್ಣ ಇದ್ರೆ ಅಯ್ಯೋ ನೀನ್ ಸಣ್ಣ ಇದ್ರೆ ಗಂಡನ ಹತ್ರ ಏನವ ಸಂಸಾರ ಮಾಡೋದು, ಎಲ್ಲಾನು ದೂಗಿಸ್ಕೊಂಡ್ ಒಯ್ತೀಯಾ ಅಂತ ಅಂತೀರ. ಅದೇ ದಪ್ಪ ಇದ್ರೆ ಏನ್ ನಿನ್ ಗಂಡ ಅಷ್ಟೊಂದ್ ನೋಡ್ಕೊಂಡನ, ಅಷ್ಟೊಂದ್ ತಿನ್ಸಿ ದಪ್ಪ ಮಾಡಿದನ ಅಂತ ಅಂತೀರ. ಹೆಣ್ಮಕ್ಳು ಯಾವ ರೀತಿ ಇದ್ರು ಕೂಡ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಈ ರೀತಿ. ನನಗೂ ಕೇಳಿ 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 ಸಾಕಾಗ್ಬಿಟ್ಟಿದೆ ಈ ಮಾತುಗಳನ್ನೆಲ್ಲ. ಅಡ್ರೆಸ್ ಕೊಡ್ತೀನಿ, ಬಂದ್ಬಿಟ್ಟು ನಮ್ಮ ಮನೆಗೆ ಒಂದ್ಸರಿ ಬಂದು ಟೀಚಿಂಗ್ ಮಾಡ್ಕೊಟ್ಬಿಡಿ ನನಗೆ. ಆದ್ರೆ ನನ್ನ ಇಷ್ಟಪಡೋರು ನಾನು ಹೆಂಗಿದ್ರು ಕೂಡ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಲೆ ನಾನು ವಿಡಿಯೋ ಮಾಡೋದು. ಆಮೇಲೆ ಗಂಡ ಹೆಂಡತಿ ನೋಡಿದ್ರೆ ಒಳ್ಳೆ ತಾಯಿ ಮಗಿನ ನೋಡ್ದಂಗ ಆಗುತ್ತೆ ಅಂತ ಅಂತೀರ. ಅದ್ರಲ್ಲಿ ಏನ್ ತಪ್ಪಿದೆ? ಆ ಲೆಕ್ಕಾಚಾರಕ್ಕೆ ಹೋದ್ರೆ ಹೆಂಡತಿನೂ ಕೂಡ ತಾಯಿ ಸಮಾನನೇ. ಒಂದ್ ಗಂಡು ಒಂದ್ ಹೆಣ್ಣ ಮದ್ವೆ ಆದ್ಮೇಲೆ ಕಂಪ್ಲೀಟ್ ಅವ್ನ ಓಲ್ ಜವಾಬ್ದಾರಿ ಎಲ್ಲಾನು ಒಂದ್ ಹೆಣ್ಣು ಮೇಲೆ ನಿಂತಿರುತ್ತೆ. ತಾಯಿ ಆದ್ಮೇಲೆ ನೆಕ್ಸ್ಟ್ ಸಾಯು ಗಂಟನು ಒಂದ್ ಎಣ್ಣೆ ನೋಡ್ಬೇಕಾಗಿರೋದು. ಹಂಗ ಹೋಲ್ಸ್ಕೊಂಡ್ರೆ ಹೆಂಡತಿನೂ ಕೂಡ ತಾಯಿ ರೀತಿನೇ. ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೂ ಮುಂಚೆ ನಿಮ್ದು ಹೆಂಗೈತೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಮೊದ್ಲು. ಮತ್ತೆ ಇನ್ ಕೆಲವೊಂದಷ್ಟು ಜನ ಅಂತಾರೆ ನಿಮ್ ಗಂಡನ್ಗೆ ನೀವು ಶೂಟೇ ಆಗಲ್ಲ ಅಂತ. ಆ ಸ್ವರ್ಗದಲ್ಲೇ ನಿಶ್ಚಯ ಮಾಡಿ ಬರ್ದಿದ್ದಕ್ಕೆ ಇಷ್ಟು ವರ್ಷ ನಾವು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತಿರೋದು. ನನ್ ಗಂಡನ ಹತ್ರ ನಾನು ಯಾವ ರೀತಿ ಜೀವನ ಮಾಡ್ತಿದ್ದೀನಿ, ನಾನು ಎಷ್ಟು ಅನ್ಸರ್ಸ್ಕೊಯ್ತಿದ್ದೀನಿ, ನನ್ ಗಂಡನ್ ಮಾತ್ರ ಗೊತ್ತಿರತ್ತೆ. ನಿಮ್ಗೆಲ್ಲ ಅದನ್ನ ತಿಳಿಸಿ ಹೇಳಿ ಅವಶ್ಯಕತೆ ನನಗಿಲ್ಲ. ನಾನು ಈ ಟಾಪಿಕ್ ಬಗ್ಗೆ ನಾನು ಯಾವತ್ತೂ ನಾನು ಮಾತಾಡೇ ಇರ್ಲಿಲ್ಲ. ಇದಕ್ಕೂ ಮುಂಚೆ ಒಂದು ಸರಿ ನಾನು ಮಾತಾಡಿದ್ದೆ ಅಷ್ಟೇ. ಅದಾದ್ಮೇಲೆ ಒಂದಷ್ಟು ಮಾತುಗಳು ಬಂದಿರಲಿಲ್ಲ. ಆದ್ರೆ ಇತ್ತೀಚೆಗೆ ಬರ್ತಾರೋ ಮೆಸೇಜ್ಗಳು, ಮಾತುಗಳು ತುಂಬಾ ಹೊಲ್ಸಾಗ್ಬಿಟ್ಟಿದೆ. ನಾವು ಅಚ್ಚುಕಟ್ಟಾಗಿ ಮೈ ತುಂಬಾ ಬಟ್ಟೆ ಹಾಕೊಂಡು ಸೀರೆ ಉಟ್ಕೊಂಡು ನಮ್ಮ ಸಂಸ್ಕೃತಿನ ನಾವು ಕಾಪಾಡ್ಕೊಂಡು ವಿಡಿಯೋ ಮಾಡಿದ್ರು ನೀವು ಮಾತಾಡ್ತೀರಾ. ಅದೇ ಮೈ ಕೈ ಬಿಟ್ಕೊಂಡು ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಿರ್ತಾರಲ್ಲ ಅಂತವ್ರಿಗೆ ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ಈ ಮಾತನ್ನ ಹೇಳೋ ಇಂಟೆನ್ಷನ್ ನನ್ಗಿರ್ಲಿಲ್ಲ. ಇತ್ತೀಚೆಗೆ ನಡೀತಾ ಇರೋದೇ ಅದು. ನಾನು ಎಷ್ಟೇ ಅಚ್ಚುಕಟ್ಟಾಗಿ ಮೈ ತುಂಬಾ ಬಟ್ಟೆ ಹಾಕೊಂಡ್ರು ಕೂಡ ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಅನ್ನೋ ಬದಲು ತನ್ನ ತಟ್ಟೆಲಿ ಎಗಣ ಬಿದ್ದಿದ್ರು ಬೇರೆಯವ್ರ ತಟ್ಟೆಲಿ ನೊಣ ಹುಡ್ಕಕ್ ಯಾವತ್ತೂ ಕೂಡ ಹೋಗ್ಬೇಡಿ.